ಲಕ್ಷ್ಮೀ ಪುತ್ರ ಅಂತ ಟೈಟಲ್ ಇಡೋಕ್ಕಿಂತ ಮುಂಚೆ ಈ ಸಿನಿಮಾ ಕತೆ ಅಂತಂದ್ಬಿಟ್ಟು ಶುರುವಾಗಿದ್ದು ಒಂದು ಕಿಸ್ ಎಲ್ಲ ಮುಗ್ದಿತ್ತು ನಂದು ಸಿನಿಮಾ. ಕರೋನಾ ಟೈಮಲ್ಲಿ ಚಿಕ್ಕು ನಾನು ಒಂದ್ಸತಿ ಎಲ್ಲೋ ಒಂದ್ ಕಡೆ ಸೇರಿದ್ವಿ ಮನೆಯಲ್ಲಿ. ಕರೋನಾ ಆಗಿತ್ತು ಅವಾಗ. ಕರೋನಾ ಇದ್ದಾಗ ನನ್ಗೆ ಈ ಕತೆ ಎಲ್ಲೋ ಒಂದ್ ಕಡೆ ಒಂದು ತಲೆಯಲ್ಲಿ ಓಡ್ತಾನೆ ಇತ್ತು. ಚಿಕ್ಕು ಈ ತರದೊಂದು ಕತೆ ಇದೆ, ಯಾರಾದ್ರೂ ಒಬ್ಬ ಹೊಸ ಹುಡುಗ ಒಂದು ತುಂಬಾ ಇನ್ನೋಸೆಂಟ್ ಫೇಸ್ ಇರುವಂತ ಒಬ್ಬ ಹುಡುಗ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದ್ಸತಿ ಸುಮ್ನೆ ಆ ಕತೆನ ಒಂದು 20-25 ಮಿನಿಟ್ಸ್ ಅವ್ನಿಗೆ ಹೇಳ್ಬಿಟ್ಟಿದ್ದೆ ಅಷ್ಟೇ. ಅಲ್ಲಿಗೆ ಇದು ಲಕ್ಷ್ಮೀ ಪುತ್ರನೋ ಅಂತಾನೂ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ, ಒಂದು ಲೈನ್ ಮಾತ್ರ ಅವನು ನಾನು ಡಿಸ್ಕಸ್ ಮಾಡಿದ್ವಿ. ಇದೆಲ್ಲ ಆದ್ಮೇಲೆ ಒಂದು 4 ವರ್ಷ ಇದೆಲ್ಲ ಮುಗ್ದಾದ್ಮೇಲೆ ಒಂದಿನ ಚಿಕ್ಕಣ್ಣ ಕಾಲ್ ಮಾಡ್ಬಿಟ್ಟು, ಅಪ್ಪಾಜಿ ನೀವು ಒಂದ್ಸತಿ ಕರೋನಾ ಟೈಮಲ್ಲಿ ನಾನು ನೀವು ಸೇರಿದ್ದಾಗ ಒಂದ್ ಕತೆ ಹೇಳಿದ್ರಲ್ಲ, ಆ ಕತೆನ ನನಗ್ ಕೊಡಿ, ನಾನು ಸಿನಿಮಾ ಮಾಡ್ಬೇಕಂತ ಅಂದ್ಬಿಟ್ಟು. ಅವಾಗ ನಾನು ಚಿಕ್ಕುಗೆ ಹೇಳಿದ್ದು, ಚಿಕ್ಕು ನನ್ನ ಕತೆ ಯಾರು ಮಾಡ್ತಾ ಇದಾರೆ, ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂದಾಗ ಯಾರೋ ಒಬ್ರು ಪ್ರೊಡ್ಯೂಸರ್ ಇದ್ರು. ಸರಿ ಅಂತ ಅಂದ್ಬಿಟ್ಟು ಅವ್ರು ಮಾಡ್ತಾರೆ ಅನ್ನೋದಿದ್ರೆ ನಾನು ಕೊಡ್ತೀನಿ, ಆಯ್ತು ಮಾಡಿ ಅಂತಂದ್ಬಿಟ್ಟು ಚಿಕ್ಕಣ್ಣನ್ಗೆ ಓಕೆ ಅಂತ ಕತೆ ಕೊಟ್ಟಿದ್ದೆ. ಕತೆ ಕೊಟ್ಟಾದ್ಮೇಲೆ ಅವ್ರದ್ದು ಸರಿ ಹೋಗ್ಲಿಲ್ಲ, ಹಾಗಾಗಿ ಆ ಕತೆ ಆಗ್ಲಿಲ್ಲ. ಅದಾದ್ಮೇಲೆ ಚಿಕ್ಕಣ್ಣ ಇನ್ನೊಬ್ರು ಯಾರೋ ಮಾಡ್ತಾರಂತೆ, ಅಪ್ಪಾಜಿ ನಾವು ಅವ್ರ ಜೊತೆ ಮಾಡ್ತೀವಿ ಅಂದಾಗ, ಇಲ್ಲ ಚಿಕ್ಕಣ್ಣ ಅವರು ಕಷ್ಟದಲ್ಲಿದ್ರು ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ ಮಾಡ್ಲಿ ಅಂತ ಅಂದ್ಬಿಟ್ಟು. ಬಟ್ ಬೇರೆ ಯಾರೋ ಮಾಡ್ತಾರೆ ಅಂತಂದ್ರೆ ಬೇರೆ ಯಾರಿಗೂ ಮಾಡೋದ್ ಬೇಡ, ನಮ್ ಪ್ರೊಡಕ್ಷನ್ ಅಲ್ಲೇ ಮಾಡೋಣ ನಾನು ನೀನು ಅಂತಂದ್ಬಿಟ್ಟು ಅಂದಾಗ, ಓಕೆ ಅಪ್ಪಾಜಿ ನೀವು ಮಾಡ್ತೀವಿ ಅಂತಂದ್ರೆ ಏನ್ ತೊಂದ್ರೆ ಇಲ್ಲ, ಮಾಡೋಣ ಸರಿ ಅಂತಂದ್ಬಿಟ್ಟು ಕತೆ ಕೂತ್ಕೊಂಡ್ವಿ. ಕತೆ ಎಲ್ಲ ಸ್ಕ್ರೀನ್ ಪ್ಲೇ ಇದೆಲ್ಲ ಮುಗಿತಾ ಬಂದಾಗ ಏನ್ ಟೈಟಲ್ ಇಡೋದು ಅನ್ನೋ ತರದ್ದು ಶುರು ಆಗ್ತಾ ಹೋಯ್ತು. ಹಂಗೆ ಹುಡುಕ್ತಾ ಇದೀವಿ. ಫಸ್ಟ್ ಬೇರೆ ಏನೇನೋ ಒಂದು 4-5 ಟೈಟ್ಲ್ ಅನ್ಕೊಂಡ್ವಿ. ಒಂದು ದಿನ ಲಕ್ಷ್ಮಿ ಅನ್ನೋ ಒಂದು ಕ್ಯಾರೆಕ್ಟರ್ ಅಮ್ಮನ ಹೆಸರು ಅನ್ನೋದ ಇದಾಗಿದ್ದಾಗ ನನಗೆ ಲಕ್ಷ್ಮಿ ಅಂತ ಫಸ್ಟ್ ಬರ್ಲಿಲ್ಲ. ಫಸ್ಟ್ ನಾನು ಗೌರಿ ಪುತ್ರ ಅಂತ ಇಟ್ರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಚಿಕ್ಕಣ್ಣನ ಜೊತೆ ಇದ್ದಾಗ, ಗೌರಿ ಪುತ್ರ ಅಂತ ಯಾಕೆ ಇಡ್ಬೇಕು, ನಮ್ಮ ಅಮ್ಮನ ಹೆಸರು ಲಕ್ಷ್ಮಿ ಅಲ್ವಾ, ಲಕ್ಷ್ಮೀ ಪುತ್ರ ಅಂತಾನೆ ಇಡೋಣ ಅಂತಂದ್ಬಿಟ್ಟು ಮಾತುಕತೆಯಾಗಿ ಅಲ್ಲಿಂದ ಲಕ್ಷ್ಮೀ ಪುತ್ರ ಅನ್ನೋ ಒಂದು ಟೈಟಲ್ ಉಟ್ಕೊಂತು ಈ ಸಿನಿಮಾಗೆ. ಆ ಲಕ್ಷ್ಮೀ ಪುತ್ರ ಅಂತ ಇಟ್ಕೊಂಡಿದ್ದ ದಿನದಿಂದನೂ ಏನೋ ಗೊತ್ತಿಲ್ಲ ಲಕ್ಷ್ಮೀ ಪುತ್ರ ಅಂತ. ಬಟ್ ನಾನು ಈ ಸಿನಿಮಾ ಶುರು ಮಾಡಿದಾಗ ನನ್ನ ಬ್ಯಾಂಕಲ್ಲಿ ದುಡ್ಡಿರ್ಲಿಲ್ಲ. ಚಿಕ್ಕಣ್ಣ ಹೆಂಗ್ ಮಾಡೋದು ಈ ಸಿನಿಮಾನ ಅಂತ ಅಂದ್ಬಿಟ್ಟು ಕೇಳಿದಾಗ, ಲಕ್ಷ್ಮೀ ಪುತ್ರ ಅಂತ ಹೆಸರಿಟ್ಟಿದೀವಿ, ಲಕ್ಷ್ಮಿ ನಮಗ್ ಬರ್ತಾಳೆ, ಕರ್ಕೊಂಡು ಹೋಗ್ತಾಳೆ, ಮಾಡ್ತಾರಣ ಅಂತಂದ್ಬಿಟ್ಟು ಶುರು ಮಾಡಿದಾಗ ಏನೋ ಗೊತ್ತಿಲ್ಲ ಶುರು ಮಾಡ್ಕೊಂಡ್ವಿ. ಒಂದೆರಡು ತಿಂಗಳು ಲೇಟ್ ಆಯ್ತು. ಲೇಟ್ ಆದಾಗ ತುಂಬಾ ಕಷ್ಟ ಆಗ್ತಾ ಇದೆ, ಶೂಟಿಂಗ್ ಶುರು ಮಾಡಕ್ ಆಗ್ತಾ ಇಲ್ಲ. ಮುಹೂರ್ತ ಎಲ್ಲ ಮಾಡಿದ್ವಿ, ಜನವರಿ 24 ಮುಹೂರ್ತ ಮಾಡಿದ್ವಿ. ಅದಾದ್ಮೇಲೆ ಮಾರ್ಚ್ ಅಲ್ಲಿ ಶೂಟಿಂಗ್ ಮಾಡ್ಬೇಕಾಗಿತ್ತು. ಚಿಕ್ಕ ಒಂದಿನ ಕಾಲ್ ಮಾಡ್ದ, ಅಪ್ಪಾಜಿ ಯಾವಾಗಿಂದ ಶೂಟಿಂಗ್ ಮಾಡ್ತೀವಿ, ಆಲ್ರೆಡಿ 1.5 ಮಂತ್ ಆಯ್ತು. ಇಲ್ಲ ಮಂತ್ರಾಲಯಕ್ಕೆ ಹೋಗ್ತಾ ಇದೀನಿ, ರಾಯರ ಹತ್ರ ಒಂದು ಪೂಜೆ ಮಾಡಿಸ್ಕೊಂಡು ಬರ್ತೀನಿ, ಬಂದ ತಕ್ಷಣ ಶುರು ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದ್ಸತಿ ಮಂತ್ರಾಲಯಕ್ಕೆ ಹೋದ್ವಿ. ಮಂತ್ರಾಲಯಕ್ಕೆ ಹೋಗಿ ಬಂದದ್ದು ನೆಕ್ಸ್ಟ್ ಇನ್ನೊಂದು 2 days ಅಷ್ಟೇ. ಎಲ್ಲಿಂದ ಬಂತು ದುಡ್ಡು, ಹೇಗ್ ಬಂತು ಗೊತ್ತಿಲ್ಲ, ಬಟ್ ರಾಯರ ಕೃಪೆಯಿಂದ ಬಂತು, ಈ ಸಿನಿಮಾ ಶುರುವಾಯ್ತು. ಇಲ್ಲಿವರೆಗೂ ಯಾವುದೇ ರೀತಿ ಒಂದು ದಿನನೂ ತೊಂದರೆ ಆಗದಂಗೆ ಅಷ್ಟು ಸುಲಲಿತವಾಗಿ ರಾಯರು ಇದನ್ನ ಕರ್ಕೊಂಡ್ ಬಂದು ಸಿನಿಮಾ ಮುಗಿಸಿ ಇವತ್ತು ಸಾಂಗ್ ರಿಲೀಸ್ ಮಾಡೋ ಒಂದು ಹಂತಕ್ಕೆ ಬಂದಿದೆ. ಅದಕ್ಕಿಂತ ಹೆಚ್ಚಾಗಿ ಇದ್ರಲ್ಲಿ ಹೇಳ್ಬೇಕಂತಂದ್ರೆ ನನ್ನ ಒಂದು ರೀತಿ ಗಾಡ್ ಫಾದರ್ ಅಂತ ಹೇಳ್ಬೋದು, ಸಂತೋಷ್ ಲಾಡ್ ಪ್ರೆಸೆಂಟ್ಸ್ ಅಂತ ಹಾಕಿದಿನಲ್ಲ, ಅವರು ನನಗೆ ಯಾವಾಗ್ಲೂ ತುಂಬಾ ಸಪೋರ್ಟ್ ಮಾಡುವಂತ ವ್ಯಕ್ತಿ. ಒಂದಿನ ಯಾವಾಗ್ಲೂ ಒಂದ್ಸರಿ ಎಲ್ಲೋ ಹೋಗ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಫೋನ್ ಮಾಡಿದ್ರು, ಏನ್ ಮಾಡ್ತಾ ಇದೀಯ ಅಂತಂದ್ರೆ, ಈಗ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದೀನಿ ಅಂತಂದಾಗ, ಸರಿ ಮಾಡು ಅಂತಂದ್ಬಿಟ್ಟು ನನ್ನ ಜೊತೆಗೆ ನಿಂತ್ಕೊಂಡು ಪ್ರತಿಯೊಂದು ಹಂತದಲ್ಲೂ ತುಂಬಾ ಸಪೋರ್ಟ್ ಮಾಡಿದ್ದು ಸಂತೋಷ್ ಲಾಡ್ ದಾದಾ ಅಂತೀನಿ ನಾನು ಅವ್ರನ್ನ. ತುಂಬಾ ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ. ಈ ರೀತಿ ಶುರುವಾದಂತ ಜರ್ನಿ ನಾವು ಹತ್ತತ್ರ ಒಂದು 65 days ಏನೋ ಶೂಟ್ ಮಾಡಿದೀವಿ, ಎಲ್ಲ ಮುಗಿದಿದೆ. ಇನ್ನೊಂದು ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇದೆ. ಆ ಒಂದು ಸಾಂಗ್ ಮುಗಿದ್ರೆ ಸಿನಿಮಾ ಮುಗಿಯುತ್ತೆ. ಈ ಇನ್ಮೇಲೆ ಸಾಂಗ್ ಬಗ್ಗೆ ಮಾತಾಡ್ತೀನಿ ಇವಾಗ. ಇನ್ಮೇಲೆ ಅಂತಂದಾಗ, ಈ ಫಸ್ಟ್ ನಂದು ಅರ್ಜುನ್ದು ಫಸ್ಟ್ ಸಿನಿಮಾ, ನಂದು ಅರ್ಜುನ್ ಒಂದು 20 years ಫ್ರೆಂಡ್ಶಿಪ್ ಅವಂದು ನಂದು. ಇಲ್ಲಿವರೆಗೂ ನನ್ನ ಸಿನಿಮಾಗೆ ನಾನು ಯಾವಾಗ್ಲೂ ಒಂದ್ಸರಿ ಮಾತಾಡ್ಕೊಂಡ್ವಿ, ಕಾರಣಾಂತರಗಳಿಂದ ನಾನು ಅವನು ಸೇರಕ್ ಆಗಿರ್ಲಿಲ್ಲ.
ಈ ಲಕ್ಷ್ಮೀಪುತ್ರ ಅಂತ ಇಟ್ಟಾದ್ಮೇಲೆ ಮಗ ಹಿಂಗೆ ಪ್ರೊಡ್ಯೂಸ್ ಮಾಡ್ತಾ ಇದೀನಿ ಒಂದ್ ಸಿನಿಮಾನ ಮಾಡ್ಕೊಡ್ಬೇಕಂತಂದ್ರೆ ನನ್ನನ್ನು ಕೇಳಲೇಬೇಡ, ನೀನು ಹೆಸರಾಕೋ ಆರಾಮಾಗಿ ಸಿನಿಮಾ ಮಾಡೋಣ ಅಂತಂದ್ಬಿಟ್ಟು ಅರ್ಜುನ್ ಹೇಳ್ತಾ ಸರಿ ಅಂತ ಅಂದ್ಬಿಟ್ಟು ಒಂದ್ಸತಿ ಫಸ್ಟ್ ಕೂತ್ಕೊಂಡಾಗ ಮಗ ಒಂದ್ ಏನೋ ಯಾವಾಗ್ಲೂ ಮಾತಾಡ್ಕೊಳ್ಳೋ ಪದದಿಂದ ಪದ ಆಗ್ಬೇಕದು. ಈ ಸಾಂಗ್ ತುಂಬಾ ಚೆನ್ನಾಗಿ ಎಲ್ರೂ ಬಾಯಲ್ಲೂ ಇರ್ಬೇಕು. ಒಂದೆರಡ್ 4 ಲೈನ್ ನಾನೇನೋ ಬರಿತೀನಿ ನೋಡೋಣ ಅಂತಂದ್ಬಿಟ್ಟು ನಗ ನಗುತ್ತಾ ಮನ್ಸ ಅಂತಂದ್ಬಿಟ್ಟು ಒಂದ್ 4-5 ಲೈನ್ ಎಲ್ಲ ಬರೆದು ಹೀಗಿದೆ ಅಂತಂದ್ಬಿಟ್ಟು ಅವ್ನಿಗೊಂದು 4-5 ಲೈನ್ ಒಂದ್ ಸ್ಲಿಪ್ ಕೊಟ್ಟ ತಕ್ಷಣ ಅವ್ನ ಹಂಗೆ ಇಟ್ಕೊಂಡು ಸುಮ್ನೆ ಆಡ್ಬಿಟ್ಟ ಹಂಗೆ. ಅದೇ ಅಲ್ಲೇನೋ ನಾವು ಕುತ್ಕೊಂಡು ಟ್ಯೂನ್ ಮಾಡಿದ್ವಿ ಅಂತಾನು ಅಲ್ಲ, ನಾವೇನೋ ಅದಕ್ಕೆ ಕಂಪೋಸ್ ಮಾಡಿದ್ವಿ ಅಂತ ಆಗ್ಲೇ ಇಲ್ಲ. ಅದು ಅಲ್ಲಿ ನಾನು ಬರದಂಗ್ ಕೊಟ್ಟೆ, ಅವ್ನ ಹಂಗ ಆಡ್ದ. ಅದೇ ಇವತ್ತಿಲ್ಲಿ ಬಂದಿರೋ ಇನ್ಮೇಲೆ ನಾವು ಸಾಂಗ್. ಅಂದ್ರೆ ಇನ್ಮೇಲೆ ಅಂತ ಏನಕ್ಕೆ ಬರ್ತೀವಿ ಅಂದ್ರೆ ಪ್ರತಿಯೊಂದು ಹುಡುಗ ಹುಡುಗಿನ ಮಾತಾಡ್ತಾ ಇರ್ಬೇಕಾದ್ರೆ ಆಮೇಲೆ ಅಂತೀವಿ ಇನ್ಮೇಲೆ. ಈ ತರದೊಂದು ಶಬ್ದ ಯಾವಾಗ್ಲೂ ಫೋನಲ್ಲಿ ಮಾತಾಡ್ತಾನೆ ಇರ್ತಾರೆ ಹುಡುಗ ಹುಡುಗಿ, ಏನ್ ಮಾತಾಡ್ತಾ ಇದಾರೆ ಅಂತ ಗೊತ್ತಿರಲ್ಲ ಲವರ್ಸ್. ಬಟ್ ಆಮೇಲೆ ಇನ್ಮೇಲೆ ಈ ತರದ ಒಂದು ವರ್ಡ್ಸ್ ಗಳು ಪಾಸ್ ಆಗ್ತಾನೆ ಇರುತ್ತೆ. ಅದನ್ನ ಇಟ್ಕೊಂಡು ಒಂದು ಹುಡುಗಿಗೆ ಇನ್ಮೇಲೆ ಲವ್ ಮಾಡ್ಬೇಕಾದ್ರೆ ಇನ್ಮೇಲೆ ಏನೇನೆಲ್ಲ ಹೇಳ್ಬೇಕಂತ ಇಷ್ಟಪಡ್ತಾನೆ, ಒಂದ್ ಹುಡುಗಿ ಇನ್ಮೇಲೆ ಲವ್ ಮಾಡೋ ಹುಡುಗನ್ಗೆ ಏನೇನೆಲ್ಲ ಹೇಳಕ್ ಇಷ್ಟಪಡ್ತಾಳೆ. ಅದನ್ನ ಇಟ್ಕೊಂಡು ಇನ್ಮೇಲೆ ಅನ್ನೋ ಒಂದು ಹುಕ್ ಲೈನ್ ನ ಇಟ್ಕೊಂಡು ಮಾಡಿದಂತ ಸಾಂಗ್ ಇನ್ಮೇಲೆ ಇವತ್ತು ನಮ್ಮ ಕರ್ನಾಟಕ ಜನತೆಗೆ ಅರ್ಪಿಸಿದೀವಿ. ಯಾಕೆ ಅಂತಂದ್ರೆ ಇದು ಅಪ್ಪಟ ಕನ್ನಡ ಸಾಂಗ್, ಮಂಡ್ಯ ಹಳ್ಳಿ ಸೊಗಡಿನ ಸಾಂಗು. ಮತ್ತೆ ಇದನ್ನ ಆಡಿರುವಂತವ್ರು ನಮ್ಮ ದರ್ಶನ್ ಮೆಳವಂಕಿ ಅಂತ ಸರಿಗಮಪದಲ್ಲಿ ರನ್ನರ್ ಅಪ್ ಆಗಿದ್ರು. ಈ ಒಂದು ಮೆಲೋಡಿ ಟ್ರ್ಯಾಕ್ ನ ಒಂದು ಮೆಲೋಡಿ ವಾಯ್ಸ್ ಅಲ್ಲಿ ಬೇಕು ಅಂತ ಅಂದ್ಬಿಟ್ಟಾಗ ಒಂದ್ 4-5 ಸಿಂಗರ್ ನಾವು ಆಡ್ಸಿದ್ವಿ. ಏನೋ ನಮ್ಗೆ ಅದು ಸ್ಯಾಟಿಸ್ಫೈ ಆಗ್ತಾ ಇಲ್ಲ, ಸೌಂಡ್ ಆಗ್ತಾ ಇಲ್ಲ ಅಂದಾಗ ಅರ್ಜುನ್ ಜನ್ಯ ಅವರು ಹೇಳಿದ್ದು ನನಗೆ, ಮಗ ಸರಿಗಮಪ್ಪ ಒಬ್ರು ಸಿಂಗರ್ ರನ್ನರ್ ಅಪ್ ಆಗಿದ್ದ, ಹುಡುಗಿನ ವಾಯ್ಸ್ ತುಂಬಾ ಚೆನ್ನಾಗಿದೆ ದರ್ಶನ್ ಅಂತ, ಆಡಿಸ್ ಕಳಿಸ್ತೀನಿ ಒಂದ್ಸತಿ ಕೇಳಂತ ಅಂದ್ಬಿಟ್ಟು ತುಂಬಾ ಒಂದು 3-4 ದಿನ ಆದ್ಮೇಲೆ ತಿರ್ಗಾ ಫೋನ್ ಮಾಡಿದೆ, ಆಡಿಸ್ತಾ ಇದೀನಿ ಅಂತ ಒಂದ್ ವಾರ ಬಿಟ್ಟು ಕಳ್ಸಿದ್ರು. ಅವಾಗ ಬಂದಂತ ವಾಯ್ಸ್ ಅರ್ಜುನ್ ಮೆಳವಂಕಿದು ತುಂಬಾ ಅದ್ಭುತವಾಗಿತ್ತು ವಾಯ್ಸ್. ಒಂದಷ್ಟು ಲೈನ್ಸ್ ಎಕ್ಸ್ಪ್ರೆಷನ್ ವೈಸ್ ತುಂಬಾ ಇನ್ನೂ ಚೆನ್ನಾಗಿ ಆಗ್ಬೇಕಾಗಿತ್ತು. ಅದಕ್ಕೆ ಕುತ್ಕೊಂಡು 1-2 ದಿನ ಅರ್ಜುನ್ ನಾವು ಕುತ್ಕೊಂಡು ಅದನ್ನ ಮತ್ತೆ ಆಡಿಸಿದ್ವಿ. ಹಾಗಾಗಿ ಈ ಸಾಂಗ್ ಬಂದಿದೆ. ತುಂಬಾ ಅದ್ಭುತವಾದಂತ ವಾಯ್ಸ್, ಉತ್ತರ ಕರ್ನಾಟಕದ ಒಬ್ಬ ಹುಡುಗ. ಆಲ್ ದ ವೆರಿ ಬೆಸ್ಟ್ ದರ್ಶನ್, ತುಂಬಾ ಒಳ್ಳೇದಾಗ್ಲಿ. ಯಾಕೆಂತಂದ್ರೆ ಆ ವಾಯ್ಸ್ ನಾನ್ ಕೇಳಿದಾಗ ಅನ್ಸಿದ್ದಕ್ಕಿನ್ನ ಬೇರೆಯವ್ರು ಯಾರಿಗೆ ಕೇಳಿಸಿದ್ರು ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ಹೇಳಿದ್ದು ಸೂಪರ್ ಅಂತಾನೆ ಹೇಳಿದ್ರು. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಧ್ವನಿಗೆ ತುಂಬಾ ಒಂದು ಅದ್ಭುತವಾದಂತ ಶಕ್ತಿ ಇದೆ, ಒಳ್ಳೇದಾಗ್ಲಿ ನಿಮ್ಗೆ. ಅವ್ರ ಜೊತೆಗೆ ಪೃಥ್ವಿ ಭಟ್, ಅವ್ರ ಬಗ್ಗೆ ಏನು ಹೇಳಂಗಿಲ್ಲ. ಆಲ್ರೆಡಿ ಅವ್ರ ಸಾಂಗ್ಸ್ ಗಳೆಲ್ಲ ಹಿಟ್ ಲೈನ್ ಅಲ್ಲಿ ಇದೆ. ಮಾತಾಡ್ತಾ ಇರ್ಬೇಕಾದ್ರೂ ಕೂಡ ಅವ್ರ ಆಡ್ ರೀತಿನೇ ಮಾತಾಡ್ತಾ ಇದ್ರು. ಅಷ್ಟು ಸ್ವೀಟ್ ಆಗಿದೆ ನಿಮ್ ವಾಯ್ಸ್. ಆಲ್ ದ ವೆರಿ ಬೆಸ್ಟ್. ನಿಮ್ಮಿಬ್ರು ವಾಯ್ಸ್ ಅಂದ್ರೆ ಹುಡುಗಿನ ವಾಯ್ಸ್ ಚೆನ್ನಾಗಿದ್ದು ಹುಡುಗಿನ ವಾಯ್ಸ್ ಚೆನ್ನಾಗಿಲ್ಲ, ಈ ತರದ್ದು ಮ್ಯಾಚ್ ಆಗಿಲ್ಲ ಅಂತಂದಾಗ್ಲೂ ತುಂಬಾ ಇದಾಗುತ್ತೆ. ನಿಮ್ಮಿಬ್ರು ವಾಯ್ಸ್ ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಆ ಪದಗಳಿಗೆ. ಗುಡ್ ಲಕ್.